ಚುನಾವಣೆಗೂ ಮುನ್ನವೇ ತಮಿಳುನಾಡು ರಾಜಕೀಯದಲ್ಲಿ ಬಿರುಗಾಳಿ ಎದ್ದಿದೆ. ಮುಂದಿನ ವರ್ಷ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಇದ್ದು ರಾಜಕೀಯ ತಂತ್ರಗಳು ಈಗಿನಿಂದಲೇ ಆರಂಭವಾಗಿವೆ. ಸದ್ಯ ಅಧಿಕಾರದಲ್ಲಿರುವ ಡಿಎಂಕೆಯನ್ನ ಸೋಲಿಸಲು ಚುನಾವಣೆಗೂ ಮೊದಲೇ ಬಿಜೆಪಿ ಮತ್ತು ಎಐಡಿಎಂಕೆ ನಡುವೆ ಮೈತ್ರಿ ಏರ್ಪಡುತ್ತದೆಯೋ ಅನ್ನೋ ಹಲವಾರು ಪ್ರಶ್ನೆಗಳ ನಡುವೆ ತಮಿಳುನಾಡಿನ ಬಿಜೆಪಿ ಪಾಳೆಯದಲ್ಲಿ ಮಹತ್ವದ ಬೆಳವಣಿಗೆ ನಡೆಯುವ ಸಾಧ್ಯತೆ ಇದೆ. ತಮಿಳುನಾಡಿನ ಸಿಂಗಂಗೆ ಬಿಜೆಪಿ ಹೈ ಶಾಕ್. ಹೌದು, ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ತಮ್ಮ ಸ್ಥಾನದಿಂದ ಕೆಳಗಿಳಿಯುವ ಸಾಧ್ಯತೆ ಹೆಚ್ಚಿದೆ. ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಇರುವ ತಮಿಳುನಾಡಿನಲ್ಲಿ ಬಿಜೆಪಿ ಬಾವುಟ ಆರಿಸಬೇಕೆಂಬ ಹಗಲು ರಾತ್ರಿ ಎನ್ನದೆ ಅಣ್ಣಾಮಲೈ ಶ್ರಮಿಸಿದ್ರು. ಆದ್ರೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಕಾಲ ಬಂದಿದೆ ಅಂತ ಹೇಳಲಾಗ್ತಿದೆ. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ರಾಜೀನಾಮೆ ನೀಡುವ ಸಾಧ್ಯತೆ ದಟ್ಟವಾಗಿದೆ. ಇದಕ್ಕೆ ಕಾರಣ ಎಐಡಿಎಂಕೆ ಜೊತೆಗಿನ ಬಿಜೆಪಿ ಮೈತ್ರಿ. ಹೌದು, ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಎಐಡಿಎಂಕೆ ನಡುವೆ ಮೈತ್ರಿ ಸಾಧ್ಯತೆ ಚಿಗುರೊಡೆದಿದೆ. ಆದ್ರೆ ಎಐಡಿಎಂಕೆ ಅಣ್ಣಾಮಲೈ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನೋಡಲು ಇಷ್ಟಪಡೋದಿಲ್ಲ. ಹೀಗಾಗಿ ಅಣ್ಣಾಮಲೈ ಅವರ ಕುರ್ಚಿಗೆ ಮುಳುವಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಅಣ್ಣಾಮಲೈ ವಿರುದ್ಧ ಎಐಡಿಎಂಕೆ ನಾಯಕರ ಸಿಟ್ಟು. ಇನ್ನು ಅಣ್ಣಾಮಲೈ ಕಾರಣದಿಂದಾಗಿಯೇ 2023ರಲ್ಲಿಯೇ ಎನ್ಡಿಎ ಕೂಟದಿಂದ ಎಐಡಿಎಂಕೆ ಹೊರನಡೆದಿತ್ತು. ಈಗಲೂ ಮತ್ತೆ ಬಿಜೆಪಿ ಜೊತೆ ಎಐಡಿಎಂಕೆ ಮೈತ್ರಿಗೆ ಮುಂದಾಗಿದ್ದು ಅಣ್ಣಾಮಲೈ ಮೇಲೆ ಎಐಡಿಎಂಕೆ ನಾಯಕರಿಗೆ ಅಸಮಾಧಾನ ಹೆಚ್ಚಾಗಿದೆ. ಅಣ್ಣಾಮಲೈ ಅವರೇ ಪಕ್ಷದ ಅಧ್ಯಕ್ಷರಾಗಿ ಮುಂದುವರೆದ್ರೆ 2026ರ ತಮಿಳುನಾಡು ಚುನಾವಣೆಯಲ್ಲಿ ಬಿಜೆಪಿ ಜೊತೆಗೆ ಎಐಡಿಎಂಕೆ ಮೈತ್ರಿ ಸಾಧ್ಯವಿಲ್ಲ ಅಂತ ನಾಯಕ ಪನ್ನೀರ್ ಸೆಲ್ವಂ ಹೇಳಿದ್ರು. ಈಗ ಅದೇ ಪನ್ನೀರ್ ಸೆಲ್ವಂ ಹಾಗೂ ಅವರ ಬಣ ಮೈತ್ರಿ ಮುಂದುವರಿಯಬೇಕಾದ್ರೆ ಅಣ್ಣಾಮಲೈ ಅವರನ್ನ ಬದಲಾಯಿಸಬೇಕು ಅಂತ ಪಟ್ಟು ಹಿಡಿದೆ ಎನ್ನಲಾಗಿದೆ. ಬಹುಶಃ ಅದೇ ಕಾರಣಕ್ಕಾಗಿಯೇ ಬಿಜೆಪಿ ಹೈಕಮಾಂಡ್ ಕೂಡ ಅಣ್ಣಾಮಲೈ ಅವರನ್ನ ಬದಲಾಯಿಸಲು ಮುಂದಾಗಿದೆ ಅಂತ ಹೇಳಲಾಗ್ತಿದೆ. ಜಾತಿ ಸಮೀಕರಣದಿಂದಲೂ ಅಣ್ಣಾಮಲೈಗೆ ಹೊಡೆತ. ಇನ್ನು ಜಾತಿ ಸಮೀಕರಣವು ಅಣ್ಣಾಮಲೈ ತಲೆದಂಡಕ್ಕೆ ಕಾರಣವಾಗಬಹುದು. ಯಾಕಂದ್ರೆ ಅಣ್ಣಾಮಲೈ ಪ್ರಬಲ ಹಿಂದುಳಿದ ಗೌಂಡರ್ ಸಮುದಾಯಕ್ಕೆ ಸೇರಿದವರು. ಈಗಾಗಲೇ ಎಐಡಿಎಂಕೆ ಕೂಡ ಗೌಂಡರ್ ಸಮುದಾಯದ ಮತಗಳ ಮೇಲೆ ನಿಂತಿದೆ. ಹೀಗಾಗಿ 2026ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಎಐಡಿಎಂಕೆ ಮೈತ್ರಿ ಆದ್ರೆ ಒಂದೇ ಸಮುದಾಯದ ಮತಗಳು ಮಾತ್ರ ಸಿಗಲಿವೆ. ಉಳಿದ ಸಮುದಾಯದ ಮತಗಳ ಕ್ರೋಢೀಕರಣವಾಗೋದು ಕಷ್ಟ. ಹೀಗಾಗಿ ಗೌಂಡರ್ ಸಮುದಾಯದ ನಾಯಕ ಅಣ್ಣಾಮಲೈಗೆ ಕೋಕ್ ನೀಡಿ ಆ ಸ್ಥಾನಕ್ಕೆ ಬೇರೆಯ ಪ್ರಬಲ ಸಮುದಾಯದ ನಾಯಕನಿಗೆ ಪಟ್ಟ ಕಟ್ಟಲು ಬಿಜೆಪಿ ಹೈಕಮಾಂಡ್ ತೀರ್ಮಾನಿಸಿದೆ ಅಂತ ಹೇಳಲಾಗ್ತಿದೆ. ಅಣ್ಣಾಮಲೈ ಕೆಳಗಿಳಿದ್ರೆ ಯಾರಾಗ್ತಾರೆ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷ? ಬದಲಾವಣೆ ಬಿರುಗಾಳಿ ಮಧ್ಯೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಅಣ್ಣಾಮಲೈ ಭೇಟಿಯಾಗಿದ್ದು ಈ ಭೇಟಿ ವೇಳೆಯೂ ಅಧ್ಯಕ್ಷ ಸ್ಥಾನದ ಚರ್ಚೆಯಾಗಿದೆ ಅಂತ ಹೇಳಲಾಗ್ತಿದೆ. ತಮಿಳುನಾಡಿನಲ್ಲಿ ಪಕ್ಷದ ತಂತ್ರವನ್ನ ಅನುಸರಿಸುವಂತೆ ಅಮಿತ್ ಶಾ ಅಣ್ಣಾಮಲೈಗೆ ಸೂಚನೆ ನೀಡಿದ್ದು ಬೇರೆ ರಾಜ್ಯದ ಬಿಜೆಪಿ ಉಸ್ತುವಾರಿಯಾಗಿ ಅಥವಾ ಕೇಂದ್ರದಲ್ಲಿ ಜವಾಬ್ದಾರಿ ನೀಡಲು ಮುಂದಾಗಿದೆ ಅಂತ ಹೇಳಲಾಗ್ತಿದೆ. ಅಣ್ಣಾಮಲೈ ಅವರ ಬದಲಿಗೆ ಬಿಜೆಪಿ ಶಾಸಕ ನೈನಾರ್ ನಾಗೇಂದ್ರನ್ಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವ ಮೂಲಕ ಜಾತಿ ಸಮೀಕರಣವನ್ನ ಬಲಗೊಳಿಸಲು ಸಾಹಸಕ್ಕೆ ಬಿಜೆಪಿ ಸಜ್ಜಾಗಿದೆ. ಒಟ್ಟಾರೆ ಈ ಎಲ್ಲ ಬೆಳವಣಿಗೆಗಳ ಕುರಿತು ಕೊಯಮತ್ತೂರಿನಲ್ಲಿ ಮಾತನಾಡಿದ ಅಣ್ಣಾಮಲೈ ಅಮಿತ್ ಶಾ ತೀರ್ಮಾನವೇ ಅಂತಿಮ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇದೆಲ್ಲದರ ಮಧ್ಯೆ ಮುಂದಿನ ತಮಿಳುನಾಡಿನ ಸಿಎಂ ಅಂತಲೇ ಬಿಂಬಿತವಾಗ್ತಿದ್ದ ಅಣ್ಣಾಮಲೈ ಹಾಗೂ ಬೆಂಬಲಿಗರಿಗೆ ಈಗ ಈ ಬೆಳವಣಿಗೆ ಬರಸಿಡಿಲ್ಲಂತೆ ಬಂದೆರಗಿದೆ. ಮುಂದೇನಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.